ಸ್ನೇಹಿತರೆ, ಈ ಪ್ರಕರಣ ಇಡೀ ದೇಶದ ಮರ್ಯಾದೆಯನ್ನೇ ಕಳೆದಿತ್ತು ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರವಾಸಿ ಸ್ಥಾನದ ಮರ್ಯಾದೆಯನ್ನೇ ತೆಗೆದುಹಾಕಿತ್ತು. ಆ ಪ್ರವಾಸಿ ಸ್ಥಾನಕ್ಕೆ ಇದುವರೆಗೂ ಕೂಡ 80% ಜನ ಪ್ರವಾಸಿಗರು ಅಲ್ಲಿ ಬರೋದನ್ನೇ ನಿಲ್ಲಿಸಿಬಿಟ್ಟಿದ್ರು. ಅಷ್ಟೊಂದು ಭಯ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಹೊರದೇಶದ ಮಹಿಳೆಯರನ್ನು ನಮ್ಮ ಭಾರತದಲ್ಲಿ ಸೇಫ್ ಇಲ್ಲ ಎನ್ನಲಾಗ್ತಾ ಇದೆ. ಯಾಕೆ ಅಂತ ಅನ್ನೋದಾದರೆ, 1 ವರ್ಷದ ಹಿಂದೆ ಇಸ್ರೇಲ್ ಮೂಲದ ಮಹಿಳೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಒಂದು ಪ್ರವಾಸಿ ಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಹೋಮ್ ಸ್ಟೇನ ಒಡತಿ ಅಂದರೆ ಒಬ್ಬಳು ಹೆಣ್ಣು ಮಕ್ಕಳು ಅವರ ಜೊತೆಗೂ ಕೂಡ ಇರ್ತಾರೆ. ಇನ್ನು 3 ಜನ ಗಂಡು ಮಕ್ಕಳು ಇರ್ತಾರೆ. ಇವರು ಪ್ರವಾಸ ಸ್ಥಾನಕ್ಕಂತರೂ ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬರನ್ನು ತಳ್ಳಿ ಅವರ ಮೇಲೆ ತಲೆಯಲ್ಲಿ ಕಲ್ಲು ತೂರಾಟ ಮಾಡಿ ಒಬ್ಬ ಗಂಡಸನ್ನು ಕೊಂದೇ ಹಾಕಿದ್ರು. ಇನ್ನು ಉಳಿದಂತಹ 2 ಮಹಿಳೆಯರ ಮೇಲೆ ಎರಗಿ ಬಿಟ್ಟಿದ್ರು. ಅಂದರೆ ತಿಳ್ಕೊಳ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಈ 3 ಜನ ಕ್ರೂರಿಗಳ ಮೇಲೆ ಈಗ ಕೋರ್ಟು ತೀರ್ಪನ್ನು ಕೊಟ್ಟಿದೆ, ಮರಣ ದಂಡನೆ. ಇಂತಹ ಅಪರಾಧಗಳಿಗೆ ನಮ್ಮ ಸಮಾಜದಲ್ಲಿ ಸ್ಥಾನ ಇರಬಾರದು. ಇಂತಹ ಅಪರಾಧಿಗಳು ನಮ್ಮ ಸಮಾಜದಲ್ಲಿ ಇರಬಾರದು ಎನ್ನುವಂತಹ ರೀತಿಯಲ್ಲಿ ಮರಣ ದಂಡನೆಯ ಒಂದು ಕೊಟ್ಟಿದೆ, ಅನೌನ್ಸ್ ಮಾಡಿದೆ. ಅತಿ ವೇಗವಾಗಿ ತೀರ್ಪನ್ನು ಕೊಡ್ತಾರೆ. ಅತಿ ವೇಗವಾಗಿ ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಹೊರದೇಶದ ಮಹಿಳೆ ಬೇರೆ, ಹೀಗಾಗಿ ನಮ್ಮ ಭಾರತದ ಒಂದು ವಿಚಾರವೂ ಕೂಡ ಬರುತ್ತೆ, ಪ್ರತಿಷ್ಠೆಯ ವಿಚಾರ ಕೂಡ ಬರುತ್ತೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಪ್ರವಾಸಿ ಸ್ಥಾನಕ್ಕೆ ಬರಲಿಕ್ಕೆ ಹೆಣ್ಣು ಮಕ್ಕಳು ಹೆದರ್ತಾ ಇದ್ದಾರೆ ಅಂದರೆ ಥಿಂಕ್ ಮಾಡಬಹುದು ನಾವು ಯಾವಷ್ಟರ ಮಟ್ಟಿಗೆ ಭಯ ಉಂಟಾಗಿದೆ ಎನ್ನುವಂತಹದ್ದು. ಹೀಗಾಗಿ ಇಂತಹ ಪಾಪಿಗಳಿಗೆ ಇದೇ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ, ಇದೇ ಒಂದು ಜಾಗದಲ್ಲಿ ಅಂದರೆ ಈಗ 3 ಅಪರಾಧಿಗಳಿದಾರಲ್ಲ, ಇದೇ ಜಾಗದಲ್ಲಿ ಯಾರೋ MLA ಮಗನೋ ಅಥವಾ ದೊಡ್ಡ ರಾಜಕಾರಣಿಯೋ ಅಥವಾ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಅಥವಾ ಸೆಲಿಬ್ರಿಟಿಗಳು ಈ ರೀತಿ ಏನಾದರೂ ಮಾಡಿದ್ದೆ ಆದರೆ ಅವರಿಗೆ ಎಷ್ಟು ಬೇಗವಾಗಿ ಶಿಕ್ಷೆ ಆಗ್ತಿತ್ತಾ ಅಥವಾ ಈ ರೀತಿ ಮರಣ ದಂಡನೆ ಕೊಡ್ತಿದ್ರಾ? ಆದರೆ ಈ ರೀತಿ ಅಪರಾಧಗಳನ್ನು ಯಾರೇ ಮಾಡಲಿ ಈ ರೀತಿ ಶಿಕ್ಷೆಯನ್ನು ಕೊಡಲೇಬೇಕು ಅನ್ನುವಂತಹ ಮನವಿ ಜನರದ್ದು, ಸಾರ್ವಜನಿಕರದ್ದಾಗಿದೆ. ಅಂದರೆ ಈ ರೀತಿ ಅಪರಾಧ ಮಾಡಲಿ ಯಾರೇ ಮಾಡಿರಲಿ, ಅಂದರೆ ಈಗ ಸೆಲಿಬ್ರಿಟಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಸಾರ್ವಜನಿಕರ ಇಚ್ಛೆ, ಹಾಗೆ ನಮ್ಮ ಇಚ್ಛೆನೂ ಕೂಡ. ಹಾಗಾದರೆ ಬನ್ನಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ. ಯಾವ ರೀತಿ ಕೃತ್ಯ ಆಗಿತ್ತು, ಅವರ ಹೆಸರುಗಳೇನು, ಅವರು ಯಾರು, ಅದೇ ರೀತಿಯಾಗಿ ಇದಕ್ಕೆ ಶಿಕ್ಷೆ ಹೇಗಾಯಿತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆದಂತಹ ಮಾಹಿತಿ ಇದೆ, ಎಲ್ಲವನ್ನು ಕೂಡ ತಿಳಿದುಕೊಳ್ಳಿ. ಸ್ನೇಹಿತರೆ, ಈ ಘಟನೆ ನಡೆದಿರೋದು 2025 ಅಂದರೆ ಕಳೆದ ವರ್ಷ. ಮಾರ್ಚ್ 5 ಅಥವಾ 6ನೇ ತಾರೀಕು ಆಸುಪಾಸು, ಅಂದರೆ ರಾತ್ರಿ ಸಮಯದಲ್ಲಿ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಈಗ ಹಂಪಿ ಭಾಗದಲ್ಲಿ ನೀವು ಗೊತ್ತಿದೆ, ಪ್ರವಾಸಿ ಸ್ಥಾನ ಅದು ಗಂಗಾವತಿ ತಾಲೂಕು ಎನ್ನುವಂತಹ ಒಂದು ಸನಾಪುರ ಒಂದು ಭಾಗದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. 5 ಜನ ಒಟ್ಟಿಗೆ ಬಂದಿರ್ತಾರೆ. 5 ಜನ ಅಂದರೆ ಒಬ್ಬರು ಮಹಾರಾಷ್ಟ್ರ ಮೂಲದವರು ಇರ್ತಾರೆ, ಹಾಗೆ ಅಮೇರಿಕನ್ ಪ್ರಜೆ ಇರ್ತಾರೆ, ಜೊತೆಗೆ ಒಡಿಸ್ಸಾದವರು, ಹಾಗೆ ಇಸ್ರೇಲ್ ಮಹಿಳೆ ಓರ್ವ ಇರ್ತಾರೆ. 4 ಜನ ಬಂದಿರ್ತಾರೆ. ಅವರ ಜೊತೆಗೆ ಇನ್ನೊಬ್ಬರು ಅಲ್ಲಿರ್ತಕ್ಕಂತಹ ಹೋಮ್ ಸ್ಟೇನ ಒಡತಿ. ಅಂದರೆ ಈಗ ಎಲ್ಲೇ ಹೋದರೂ ರೆಸಾರ್ಟ್ ಮಾಡ್ತೀವಲ್ಲ ನಾವು, ಅದೇ ರೀತಿಯಾಗಿ ಇಲ್ಲೊಂದು ಹೋಮ್ ಸ್ಟೇ ಮಾಡಲಿಕ್ಕೆ ಅಥವಾ ಲಾಡ್ಜ್ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಬ್ಬರು ಒಡತಿ ಇರ್ತಾರೆ, ಅವರು ಕೂಡ ಇವರ ಜೊತೆಗೆ ಬಂದಿರ್ತಾರೆ. ಇನ್ನು ಈ ಹೋಮ್ ಸ್ಟೇನ ಒಡತಿ ಇನ್ನು ಈ ಬಂದಿರತಕ್ಕಂತಹ ಒಂದು ಜನರಿಗೆ ಅವರಿಗೆ ಈಗ ಅಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ತೋರಿಸೋದು, ಎಂಜಾಯ್ಮೆಂಟ್ ಸ್ಥಳಗಳನ್ನು ಅವರಿಗೆ ತೋರಿಸೋದು, ಪ್ರವಾಸಿಯ ಸ್ಥಾನಗಳನ್ನು ಅವರಿಗೆ ಸವಿಲಿಕ್ಕೆ ಅವುಗಳನ್ನು ತೋರಿಸೋದು, ಇದೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಅಲ್ಲಿ ಸಾಕಷ್ಟು ಪ್ರಜೆಗಳು ಬರ್ತಾರೆ ಹೋಗ್ತಾರೆ, ಇದೆಲ್ಲವೂ ಕೂಡ ಇರುತ್ತೆ. ಅಂಥದ್ರಲ್ಲಿ ಇವರನ್ನು ಕರೆದುಕೊಂಡು ಹೋಗಿ ಅಂದರೆ ಮಧ್ಯರಾತ್ರಿ ಸಮಯದಲ್ಲಿ ಎಂಜಾಯ್ಮೆಂಟ್ಗೋಸ್ಕರ ತುಂಗಭದ್ರಾ ಕಾಲುವೆ ಹತ್ರ ಹೋಗ್ತಾರೆ. ಅಲ್ಲಿರ್ತಕ್ಕಂತಹ ನೈಸರ್ಗಿಕ ಒಂದು ಕ್ಷಣಗಳನ್ನು ಸವಿಲಿಕ್ಕೆ ಸಾಂಗನ್ನು ಕೇಳ್ತಾ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ 3 ಜನರ ಎಂಟ್ರಿ ಆಗತ್ತೆ. ಅವರೇ ಈ ಒಬ್ಬರು ಗಂಗಾವತಿ ಸಾಯಿನಗರದ ಮಲ್ಲೇಶ್ ಅಂತ, ಅವನಿಗೆ ಹಂದಿ ಮಲ್ಲ ಅಂತಲೂ ಕೂಡ ಕರೀತಾರಂತೆ. ಇನ್ನು ಸಾಯಿ ಎನ್ನುವಂಥವ್ರು ಒಬ್ಬರು, ಇನ್ನು ಅದರಲ್ಲಿ ಇನ್ನೊಬ್ಬರು ಶರಣ ಬಸಪ್ಪ ಅಂತ ಒಬ್ಬನಿರ್ತಾನೆ. ಈ 3 ಜನರು ಕೂಡಿ
ಇಲ್ಲಿ ಪ್ರವಾಸಿಗರ ಸ್ಥಾನಕ್ಕೆ ಬಂದಿರತಕ್ಕಂತಹ ಈ 5 ಜನರನ್ನು ನೋಡ್ತಾರೆ. ಅದೇ ಸಂದರ್ಭದಲ್ಲಿ ಫುಲ್ಲು ಮದ್ಯವನ್ನು ಸೇವಿಸಿರ್ತಾರೆ, ಅಂದರೆ ಕುಡಿದಿರ್ತಾರೆ ಅಂತ ಹೇಳಬಹುದು. ಜೊತೆಗೆ ಎಲ್ಲ ಬಿಡಿ ಹೇಳೋದನ್ನು ಒಂದು ಮಾತಲ್ಲಿ ಹೇಳೋದಾದರೆ ಮದ್ಯ ಸೇವಿಸಿರ್ತಾರೆ. ಸೊ ಆ ಒಂದು ಮತ್ತಿನಲ್ಲಿ ಅಲ್ಲಿರ್ತಕ್ಕಂತಹ 3 ಜನ ಪುರುಷರು, 2 ಹೆಣ್ಣು ಮಕ್ಕಳು, ಇಸ್ರೇಲ್ ಮೂಲದ ಮಹಿಳೆ ಒಬ್ಬರು, ಇನ್ನೊಬ್ಬರು ಅಲ್ಲಿರ್ತಕ್ಕಂಥ ಹೋಮ್ ಸ್ಟೇನ ಲೋಕಲ್ ಒಡತಿ. ಸೊ ಅವರಿಬ್ಬರು ಹೆಣ್ಣು ಮಕ್ಕಳು, ಉಳಿದಂತಕ್ಕರು ಪುರುಷರು 3 ಜನ ಇರ್ತಾರೆ. ಸೊ ಮೊದಲಿಗೆ ಅವ್ರಿಗೆ ಹತ್ರ ದುಡ್ಡನ್ನು ಕೇಳ್ತಾರೆ. ಉದ್ದೇಶ ಬೇರೆ ಆಗಿರುತ್ತೆ, ಅವರನ್ನು ಅನುಭವಿಸಬೇಕನ್ನುವಂತಹ ಉದ್ದೇಶ. ಆದರೆ ದುಡ್ಡನ್ನು ಕೇಳ್ತಾರೆ, ಕಿರಿಕ್ ಸ್ಟಾರ್ಟ್ ಆಗಬೇಕಲ್ವಾ. ಆದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಗಳಗಳಾಗ್ತವೆ. ಆ ಒಂದು ಕ್ಷಣದಲ್ಲಿ ಆ ಒಂದು ಕಾಲುವೆಯಲ್ಲಿ ಅವರನ್ನು ತಳ್ಳಿಬಿಡ್ತಾರೆ. 3 ಜನ ಪುರುಷರನ್ನು ಕೆಳಗಡೆ ತಳ್ಳಿಬಿಡ್ತಾರೆ ಈ 3 ಜನ ಹೇಡಿಗಳು. ಆ 3 ಜನ ತಳ್ಳಿದವರನ್ನ ಮೇಲಕ್ಕೆ ಬರಬಾರ್ದಂತ ಅವರ ಮೇಲೆ ಕಲ್ಲನ್ನು ತೂರಾಡ್ತಾರೆ. ಸೊ ಹಾಗೆ ಮೇಲೆ ನಿಂತ್ಕೊಂಡು ಕಲ್ಲನ್ನು ಒಗೆಯೋದು ಎಸೆಯೋದು ಮಾಡ್ತಾಯಿದ್ರು. ಅದಾದ ಬಳಿಕ 2 ಉಳಿದಿರ್ತಕ್ಕಂತಹ ಮಹಿಳೆಯರು, ಒಬ್ಬರು ಇಸ್ರೇಲ್ ಮೂಲದವರು, ಇನ್ನೊಬ್ಬರು ಅಲ್ಲೇ ಲೋಕಲ್ಲು ಹೋಮ್ ಸ್ಟೇ ಮಹಿಳೆ ಭಾರತದವರೇ. ಸೊ ಅವರ ಮೇಲೆ ಸಾಮೂಹಿಕವಾಗಿ ಎಗರಿ ಬಿಡ್ತಾರೆ. ಸೊ ಅವ್ರಿಗೇನು ಬಳಸ್ಕೊಳ್ಬೇಕಾಗಿತ್ತಲ್ವ, ಅವರ ಏನು ಇಚ್ಛೆ ಇಟ್ಕೊಂಡು ಬಂದಿದ್ರಲ್ವ ಅದನ್ನು ತೀರಿಸ್ಕೊಳ್ತಾರೆ. ಸೊ ಮನಸ್ಸಿಗೆ ಬಂದಂತೆ ಅವರನ್ನು ಬಳಸ್ಕೊಂಡು ಅವರಲ್ಲಿರ್ತಕ್ಕಂತಹ ದುಡ್ಡು, ಮೊಬೈಲು, ಹಣ, ಬಂಗಾರ, ಬೇಳೆ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಪರಾರಿ ಆಗ್ತಾರೆ. ಸೊ ಆ ಕಲ್ಲು ತೂರಾಟದಲ್ಲಿ ಒಬ್ಬ ವ್ಯಕ್ತಿಯೂ ಕೂಡ ಮರಣ ಅಪ್ಪಿರ್ತಾನೆ, ಅಂದರೆ ತನ್ನ ಜೀವವನ್ನೇ ಕಳ್ಕೊಂಡು ಬಿಟ್ಟಿರ್ತಾನೆ. ಆ ತಲೆಗೆ ದೊಡ್ಡ ಕಲ್ಲು ಪೆಟ್ಟು ಆಗಿಬಿಟ್ಟಿರುತ್ತೆ. ಸೊ ಈ ಸಂದರ್ಭದಲ್ಲಿ ಆ ಒಂದು ಜೀವ ಕಳ್ಕೊಂಡು ಬಿಟ್ಟಿರುತ್ತೆ ವಿವಾಸ್ ಎನ್ನುವಂತಹ ವ್ಯಕ್ತಿ. ಸೊ ಆತನಿಗೆ ಕಲ್ಲು ತೂರಾಟದಿಂದ ತಲೆಗೆ ಏಟಾಗಿರುತ್ತೆ. ಸೊ ಹೀಗಾಗಿ ಒಡಿಸ್ಸಾ ಮೂಲದ ವ್ಯಕ್ತಿ ಅಲ್ಲಿ ಸಾವನ್ನಪ್ತಾರೆ. ಆದರೆ ಈ ಕಡೆ 2 ಮಹಿಳೆಯರನ್ನು ಮನ ಬಂದಂತೆ ಬಳಸಿ ಅವರಿಗೆ ಚಿತ್ರಹಿಂಸೆ ಆಗುವ ಹಾಗೆ ಬಳಸ್ಕೊಳ್ತಾರೆ, ಅಂದರೆ ಪ್ರಜ್ಞೆ ತಪ್ಪುವ ಹಾಗೆ ನೀವೇ ಥಿಂಕ್ ಮಾಡಬಹುದು ಅಷ್ಟರ ಮಟ್ಟಿಗೆ ಅವರನ್ನು ಬಳಕೆ ಮಾಡ್ಕೊಳ್ತಾರೆ ಇಂತಹ ಕಿಡಿಗೇಡಿಗಳು. ಇನ್ನು ಕೆಳಗಡೆ 2 ಉಳಿದಿರ್ತಾರೆ ಗಂಡು ಮಕ್ಕಳು. ಅವರಿಬ್ಬರಿಗೂ, ಅದರಲ್ಲಿ ಅಮೆರಿಕನ್ ಮೂಲದವರಿಗೆ ಈಜ್ ಬರ್ತಿರತ್ತೆ, ಮಹಾರಾಷ್ಟ್ರದ ಮೂಲದ ವ್ಯಕ್ತಿಗಳಿಗೆ ಈಜ್ ಬರ್ತಿರೋದಿಲ್ಲ. ಹಾಗೋ ಹೀಗೋ ಅಂತ ಅವರನ್ನು ಎಳ್ಕೊಂಡು ದಡಕ್ಕೆ ಬರ್ತಾರೆ. ಆದರೆ ಮೇಲ್ಗಡೆ ಬಂದು ನೋಡೋರಷ್ಟರಲ್ಲಿ 2 ಹೆಣ್ಣು ಮಕ್ಕಳನ್ನು ಮನ ಬಂದಂತೆ ಬಳಸ್ಕೊಂಡು ಬಿಟ್ಟಿರ್ತಾರೆ, ಮನ ಬಂದಂತೆ ಬಳಸ್ಕೊಂಡು ಪರಾರಿ ಆಗಿರ್ತಾರೆ. ಅದಾದ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಆಗುತ್ತೆ. ಅಲ್ಲಿರ್ತಕ್ಕಂತಹ ಓರ್ವ ವ್ಯಕ್ತಿಯ ಹುಡುಕಾಟದಲ್ಲಿ ಪೊಲೀಸರು ಮುಳುಗ್ತಾರೆ. ಅಲ್ಲಿ 1 ದಿನದ ಬಳಿಕ ಆ ವ್ಯಕ್ತಿಯ ಶವ ಕೂಡ ಸಿಗತ್ತೆ. ಅಂದರೆ ಒಡಿಸ್ಸಾ ಮೂಲದವರು, ಅವರು ಕಲ್ಲು ಎಸೆತದಿಂದ ಸಾವನ್ನಪ್ಪಿರ್ತಾರೆ, ಅವರು ಸಿಗ್ತಾರೆ ಕೊನೆಯದಾಗಿ. ಆದರೆ ಈ 2 ಮೇಲೆ ಈ ರೀತಿ ಮಾಡಿರ್ತಕ್ಕಂತಹ ದುಷ್ಕರ್ಮಿಗಳನ್ನು ಹುಡುಕಾಡುವ ರೀತಿಯಲ್ಲಿ ಪೊಲೀಸರು ಅತಿ ವೇಗವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಇದು ವಿಶ್ವದಾದ್ಯಂತ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಈ ವಿಷಯ. ಯಾಕಂದರೆ ಹೊರ ರಾಷ್ಟ್ರದ ಮಹಿಳೆಯರಿಗೆ ಭಾರತದಲ್ಲಿ ರಕ್ಷಣೆನೇ ಇಲ್ಲ. ಹೀಗಾಗಿ ಭಾರತಕ್ಕೆ ಪ್ರವಾಸಕ್ಕೆ ಹೋಗಬೇಡಿ ಎನ್ನುವಂತಹ ರೀತಿಗಳಲ್ಲಿ ಕೂಡ ವಿಷಯಗಳು ಸದ್ದು ಆಗ್ತಾ ಇದ್ವು. ಇನ್ನು ಬಹುತೇಕ ಈ ಸ್ಥಳಕ್ಕೆ 80% ಜನ, ಅದರಲ್ಲಿ ಮಹಿಳೆಯರು ಬರೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಸ್ಥಳೀಯ ಒಂದು ಬಿಸ್ನೆಸ್ ಮಾಡ್ತಕ್ಕಂತಹ ಲಾಡ್ಜ್ಗಳಿಗಾಗಿರಲಿ ಅಥವಾ ಹೋಮ್ ಸ್ಟೇಗಳಿಗಾಗಿರಲಿ ಎಷ್ಟೊಂದು ಲಾಸ್ ಆಗಿರಬಹುದು. ಹೀಗಾಗಿ ಆ ಒಂದು ನೈಸರ್ಗಿಕ ಒಂದು ಕ್ಷಣಗಳನ್ನು ಸವಿಲಿಕ್ಕೆ ಜನರೇ ಬರೋದನ್ನು ಹೆದರಿ ಬಂದ್ ಮಾಡಿಬಿಟ್ಟಿದ್ರು. ಈ ಒಂದು ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದ ವಿಷಯ ಬಹಳಷ್ಟು ವೈರಲ್ ಆಯಿತು. ಹೀಗಾಗಿ ಪೊಲೀಸರು ಅತಿ ತೀವ್ರವಾಗಿ ಇದರಲ್ಲಿ ಕೆಲಸ ಮಾಡ್ತಾರೆ, ಸ್ಪೀಡಾಗಿ ಕೆಲಸ ಮಾಡ್ತಾ ಈ ರೀತಿ ಎಲ್ಲ ಮಾಹಿತಿ ಹೊರಬೀಳುತ್ತೆ. ಈ 3 ಮೇಲೆ ಈ ರೀತಿ ಕೊನೆಯದಾಗಿ ಕಾನೂನು ಕ್ರಮ ಆಗತ್ತೆ. ಇವರಿಗೆ ಸಾಯವರೆಗೂ ಕೂಡ ಇವರು ಜೈಲಿನಲ್ಲೇ ಕೊಳಿಬೇಕು. ಇಂತಹ ದುಷ್ಕರ್ಮಿಗಳಿಗೆ, ಅಪರಾಧಿಗಳಿಗೆ ನಮ್ಮ ಸಮಾಜದಲ್ಲಿ ಯಾವುದೇ ಸ್ಥಾನ ಇಲ್ಲ. ಇಂತಹ ಕಿಡಿಗೇಡಿಗಳನ್ನು ಜೈಲಿನಲ್ಲೇ ಬಂಧಿಸಿ ಇಡಬೇಕು ಅನ್ನುವಂಥದ್ದು. ಇನ್ನು ಆ ಅಪರಾಧಿಗಳಿಗೆ ಮುಂದಿನ ಕೋರ್ಟ್ಗೆ ಹೋಗುವಂತಹ ಅವಕಾಶವೂ ಕೂಡ ಇದೆ. ಅಲ್ಲಿ ಹೋದ ಬಳಿಕ ಅಲ್ಲಿನೂ ಕೂಡ ಇದೇ ಶಿಕ್ಷೆ. ಆದರೆ ಮತ್ತೆ ರಾಷ್ಟ್ರಪತಿಯವರ ಹತ್ರನೂ ಕೂಡ ಮನವಿ ಸಲ್ಲಿಸಬಹುದು. ಒಂದು ವೇಳೆ ಅವರು ಒಪ್ಕೊಂಡಿದ್ದೆ ಆದರೆ ಇವರನ್ನು ಮರಣ ದಂಡನೆಯಿಂದ ಪಾರ ಮಾಡಬಹುದು. ಆದರೆ ಸದ್ಯಕ್ಕೆ ಇಂತಹ ಒಂದು ದುಷ್ಕರ್ಮಿಗಳಿಗೆ, ಅಪರಾಧಿಗಳಿಗೆ ಈ ರೀತಿ ಶಿಕ್ಷೆ ಆಗುವುದು ಅತಿ ಅವಶ್ಯಕ. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಇದು ಗೊತ್ತಾಗಬೇಕು. ಅದರಲ್ಲಿ ಈ ಒಂದು ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ, ರಾಜಕಾರಣಿಗಳಿದ್ದರೆ ಅವ್ರಿಗೂ ಕೂಡ ಈ ರೀತಿ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಒಂದು ಬಯಕೆ ಎಲ್ಲ ಸಾರ್ವಜನಿಕರಿಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ ಬಹಳ ಇಂಪಾರ್ಟೆಂಟ್ ಇತ್ತು, ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ ಆಗಿರುವಂತಹ ಕಾರಣಕ್ಕಾಗಿ ಲೇಟ್ ಆದರೂ ನಿಮಗೆ ಮಾಹಿತಿನ ಒದಗಿಸಿದ್ದೀನಿ.
ಇನ್ನು ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಆದಷ್ಟು ಎಲ್ಲ ಒಂದು ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ.